ಪ್ರಯಾಗ್ರಾಜ್ನಲ್ಲಿರುವಂತಹ ಕನ್ನಡಿಗರು ನಮಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ನೇಕ್ ಶ್ಯಾಮ್ ಅವರು ಪ್ರಯಾಗ್ರಾಜ್ನ ಈ ಮಹಾಕುಂಭಮೇಳಕ್ಕೆ ಹೋಗಿದ್ದಾರೆ. ಅವರು ಲೈನ್ ಅಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೇಫ್ ಆಗಿದ್ದೀರಲ್ಲ? ಎಲ್ಲಿದ್ದೀರಿ? ಏನಾಯ್ತು? ಖಂಡಿತ ಹೇಗ್ ಸಾಗ್ತಾ ಇದೆ ಮಹಾಕುಂಭ? ಮಹಾಕುಂಭ ತುಂಬಾ ಮಹಾನಾಗಿ ನಡೀತಿದೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ಒಂದು ಕುಂಭಮೇಳಕ್ಕೆ ನಾವು ಬಂದಿರೋದೇ ಒಂದು ಅದೃಷ್ಟ ಅಂತ ಹೇಳ್ಬೋದು. 144 ವರ್ಷಕ್ಕೆ ಬರ್ತಕ್ಕಂಥ ಈ ಕುಂಭಮೇಳದಲ್ಲಿ, ಮಹಾಕುಂಭಮೇಳದಲ್ಲಿ ಜನಗಳ ಸಂದಣಿ ನೋಡಿದ್ರೆ ಯಾವ ತರ ಇದೆ ಅಂದ್ರೆ ನಮ್ಮ ಮುಂದಿನ ಜನ್ಮದಲ್ಲಿ ನಾವು ಇರೋ ತನಕ ಈ ತರ ಜನಸಂದಣಿ ನೋಡಕ್ಕಾಗಲ್ಲ. 6 ತಿಂಗಳು ಮಗುವಿಂದ ಹಿಡಿದು ವಯೋ ವೃದ್ಧರ ತನಕ ಬರ್ತಿದ್ದಾರೆ. ವಾಹನಗಳು ಯಾವ್ಯಾವ ತರ ವಾಹನ ಸಿಗುತ್ತೆ ಅದರೆಲ್ಲ ಬರ್ತಿದ್ದಾರೆ. ಸುಮಾರು ಒಂದು 25-30-40 ಕಿಲೋಮೀಟರ್ ದೂರದಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ವಾಹನಗಳ ಸೌಲಭ್ಯ ಇದೆ, ಬಟ್ ಆದ್ರೆ 2 ವೀಲರ್ 3 ವೀಲರ್ ಎಲ್ಲ ಇದೆ. ಬಟ್ ಅಷ್ಟು ದೂರ ನಮ್ಮ ಇದು ಮೇಳ ತನಕ ಕರ್ಕೊಂಡು ಹೋಗಕ್ಕಾಗಲ್ಲ. ಮಧ್ಯದಲ್ಲಿ ನಿಲ್ಸ್ತಾರೆ. ಮೇಳ ತನಕ ನಡಿಬೇಕು ಅಂದ್ರೆ ಸುಮಾರು ಒಂದು 20 ಕಿಲೋಮೀಟರ್ ತನಕ ನಡಿಬೇಕಾಗತ್ತೆ. ಓಕೆ ಓಕೆ ಸರ್. ಅಲ್ಲಿ ಕಾಲ್ ತುಳಿತ ಆಯ್ತು ಸಂಗಮ್ ಘಾಟ್ನಲ್ಲಿ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯಾ? ನೀವು ಯಾವ ಘಾಟ್ನಲ್ಲಿ ಇದ್ದೀರಿ? ನಾವು 15ನೇ ಸೆಕ್ಟರ್ ಅಲ್ಲಿ ಇದೀವಿ. ಇಲ್ಲಿ ಏನಂದ್ರೆ ಗೊತ್ತಿತ್ತು ನಮ್ಗೆ ಈ ತರ ಆಗುತ್ತೆ ಅಂತ. ಹಿಂದೆನೆ ಅನ್ಕೊಂಡ್ವಿ ಇಷ್ಟೊಂದ್ ಜನ ಬರ್ತೀವಿ ಆಗ್ಬೋದೇನೋ ಅನ್ಕೊಂಡ್ವಿ. ಯಾಕೆಂದ್ರೆ ಮೊನ್ನೆ ನಾವು ಕಾವೇರಿ ಗಂಗಾ ಸ್ನಾನಕ್ಕೆ ಹೋಗಿ ಬರುವಾಗ ಅಲ್ಲಿ ಬ್ರಿಡ್ಜ್ ಮೇಲೆ ನೋಡಿದ್ರೆ ಸಾವಿರಾರು ಚಪ್ಪಲಿ ರಾಶಿಗಳಿತ್ತು. ನುಗ್ಲಾಟದಲ್ಲಿ ಎಲ್ಲ ಮೊನ್ನೆ ತುಂಬಾ ರಶ್ ಇತ್ತು. ನುಗ್ಲಾಟದಲ್ಲಿ ಇಲ್ಲೊಂದ್ ಚಪ್ಪಲಿ ಅಲ್ಲೊಂದ್ ಚಪ್ಪಲಿ ಎಲ್ಲೆಲ್ಲೋ ಬಿಟ್ಟು ಹೋಗಿದ್ರು. ಬಟ್ಟೆ ಬರೇ ಎಲ್ಲ ಬಿಸಾಕ್ಬಿಟ್ಟಿದಾರೆ ಅಲ್ಲಿ. ಅವ್ರು ಹೋದ್ರೆ ಸಾಕು ಅಂತ. ಆದ್ರೆ ನಿನ್ನೆ ರಶ್ ನೋಡಿದ್ರೆ ಅಂತಿಂತ ರಶ್ ಯಾವತ್ತು ಜನ್ಮದಲ್ಲಿ ನೋಡಕ್ ಸಾಧ್ಯ ಇಲ್ಲ. ಈ ತರ ಆಗ್ಬೋದು ಅನ್ಕೊಂಡಿದ್ವಿ. ಏನಾಗತ್ತೆ ಅಂದ್ರೆ ನಾಗಾ ಸಾಧುಗಳು ಸ್ನಾನಕ್ಕೆ ಹೋಗುವಾಗ ಬೆಳಿಗ್ಗೆ ಹೋಗ್ತಾರಲ್ಲ ಅವರು, ಆ ಸ್ನಾನಕ್ಕೆ ಅವರು ಸ್ನಾನ ಮುಗಿಸಕ್ ಅವ್ರು ಹೋಗ್ತಿದ್ದಂಗೆ ಹಿಂದೆ ಬರುವಾಗ ಜನ ಎಲ್ಲ ನುಗ್ತಾರೆ. ಆ ಸಮಯದಲ್ಲಿ ಆಗ್ಬೋದು ಅನ್ಕೊಂಡಿದ್ವಿ. ಈ ತರ ದುರಂತ ನಡೆದಿದೆ ಅಂತ ಗೊತ್ತಾಯ್ತು. ಆದ್ರೆ ವ್ಯವಸ್ಥೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ್ದಕ್ಕೂ ಕೊರತೆ ಇಲ್ಲ. ಆದ್ರೆ ಇಷ್ಟೊಂದ್ ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅದನ್ನ ನೋಡಕ್ಕೆ 2 ಕಣ್ಣು ಸಾಲದು. ಎಲ್ಲಾ ವಾಹನದಲ್ಲೂ ಬರ್ತಾರೆ. ಟ್ರ್ಯಾಕ್ಟರ್ ಇಂದ ಹಿಡಿದು, 2 ವೀಲರ್ ಇಂದ ಹಿಡಿದು, ಸೈಕಲ್ ಇಂದ ಹಿಡಿದು, ನಡ್ಕೊಂಡ್ ಬರೋರು ದೇಶ ವಿದೇಶದಿಂದೆಲ್ಲ ಬಂದಿದ್ದಾರೆ ಮೇಡಮ್. ಹೌದು ಹೌದು ಸರ್. ಇಷ್ಟು ದಿನ 17 ದಿನ ಆಯ್ತು ಕುಂಭಮೇಳ ಶುರುವಾಗಿ. ಇಷ್ಟು ದಿನ 15 ಕೋಟಿ ಜನ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಆದ್ರೆ ಇವತ್ತು ಒಂದೇ ದಿನ ಮೌನಿ ಅಮಾವಾಸ್ಯೆ ಇರೋದ್ರಿಂದ 10 ಕೋಟಿಗೂ ಹೆಚ್ಚು ಜನ ಅಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ ಅಂತ. ಆದ್ರೆ ಇವತ್ತು ಒಂದ್ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಆಗಿರಬಹುದು, ಭದ್ರತೆ ಆಗಿರಬಹುದು, ಅಥವಾ ಕ್ಯೂ ಸಿಸ್ಟಮ್ ಆಗಿರಬಹುದು ಮಾಡ್ಬೇಕಾಗಿತ್ತು ಅಂತ ನಿಮಗೆ ಅನ್ಸುತ್ತಾ? ಏನಾಗಿದೆ, ಅವರು ಆದಷ್ಟು ಮಾಡಿದ್ದಾರೆ ಮೇಡಮ್. ಪೊಲೀಸ್ ವ್ಯವಸ್ಥೆ, ಮಿಲಿಟರಿ ಎಲ್ಲ ತರಿಸ್ಬಿಟ್ಟಿದ್ದಾರೆ ಮೇಡಮ್. ಆದ್ರೆ ಆ ಜನಕ್ಕೆ ಈಗ ಒಂದ್ ವಿಷಯ ಹೇಳ್ತೀವಿ, ನಾವು ಒಂದ್ ಮದ್ವೆ ಮಾಡ್ಬೇಕು ಅಂದಾಗ್ಲೇನೆ 500 ಜನ ಎಕ್ಸ್ಪೆಕ್ಟೇಷನ್ ಇದ್ದಾಗ 1000 ಜನ ಬಂದ್ಬಿಟ್ಟು ತಬ್ಬಿಬ್ಬಾಗ್ಬಿಡ್ತೀವಿ. ಅಂತದ್ರಲ್ಲಿ ಇದು ಒಂದು ಮಹಾ ಮೇಳ ಆದ್ರಿಂದ ಕೋಟ್ಯಾಂತರ ಕೋಟಿ ಜನ ಬರುವಾಗ ನಮ್ ಮುಂದೆನೆ ವ್ಯಾನ್ಗಳಲ್ಲಿ ಮಿಲಿಟರಿ ಅವ್ರು ಹೋಗ್ತಾ ಇದ್ರು. ಇಷ್ಟೋ ಜನ ಮಿಲಿಟರಿ ಅವ್ರು ಬೇಕಾದ್ ನಾವ್ ಅನ್ಕೊಂಡ್ವಿ. ಇವಾಗ ಅನ್ಸ್ತಾ ಇದೆ ಅವ್ರು ಇರೋದ್ರಿಂದ ಇಷ್ಟೊಂದು ತಡೆ ಇದು ಕಂಟ್ರೋಲ್ ಬಂದಿದೆ ಅಂತ. ಹೌದು. ಬಟ್ ಸರ್ ಅಲ್ಲಿ ನೀವ್ ಯಾವಾಗ ಈ ಘಾಟ್ಗಳ ಹತ್ರ ಹೋಗ್ತಿರೋ, ಸಂಗಮ್ ಹತ್ರ ಹೋಗ್ತಿರೋ, ಅವಾಗ ಕಾಲ್ ಕೂಡ ಕನೆಕ್ಟ್ ಆಗಲ್ಲ. ಯಾಕಂದ್ರೆ ಅಷ್ಟು ಜಾಮ್ ಇರುತ್ತೆ ಅಲ್ಲಿ. ಸೊ ಈಗ ಕಾಲ್ ತುಳಿತದಲ್ಲಿ ಗಾಯಗೊಂಡವರು ಅವರೆಲ್ಲ ಒಂಥರ ಡಿಸ್ಪ್ಯಾಚ್ ಆಗ್ಬಿಟ್ಟಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಯಾವ್ಯಾವ ಹಾಸ್ಪಿಟಲ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಮಾಹಿತಿ ಇಲ್ಲ. ಸೊ ಆ ಸಂದರ್ಭವನ್ನ ನೀವು ವಿವರಿಸಬಹುದಾ? ಏನಿದೆ ಅಂದ್ರೆ ಅಲ್ಲೂ ಅಷ್ಟೇ ಚಿಕಿತ್ಸೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಆಂಬುಲೆನ್ಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ ಮೇಡಮ್. ಯಾಕೆಂದ್ರೆ ಅಲ್ಲಲ್ಲೇ ಒಂದೊಂದು ಸೆಕ್ಟರ್ ಹತ್ರ 2-3 ಚಿಕಿತ್ಸಾ ಕೇಂದ್ರಗಳಿದೆ. ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಆಂಬುಲೆನ್ಸ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಫೈರ್ ಇಂಜಿನ್ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ ಅಲ್ಲಿ ಆಂಬುಲೆನ್ಸ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ ವ್ಯವಸ್ಥೆ ಎಷ್ಟು ದೂರ ಇದೆ ಸರ್ ಅದು? ಆ ಘಾಟ್ನಿಂದ ಅಲ್ಲಿ ಹಾಸ್ಪಿಟಲ್ ನಾವು ಹೋಗ್ಬೇಕು ಅಂತಂದ್ರೆ ಎಷ್ಟು ದೂರ? ಇದೆ, ಅಲ್ಲಲ್ಲಿ ಹತ್ತತ್ರದಲ್ಲೇ ಇಟ್ಟಿದ್ದಾರೆ. ಹತ್ತತ್ರ ಇದೆಯಾ? ಹೌದೌದು, ಹತ್ತತ್ರದಲ್ಲೇ ಇದೆ. ಓಕೆ. ಈಗ ಬೇರೆ ಬೇರೆ ಘಾಟ್ನಲ್ಲಿ ಪುಣ್ಯ ಸ್ನಾನ ಆಗ್ತಾ ಇದೆಯಲ್ಲ ಸರ್, ಬಟ್ ಈ ಘಾಟಲ್ಲಿ ಮಾತ್ರ ಸ್ಟಾಪ್ ಮಾಡಿರೋದು? ಹೌದು. ಯಾಕೆ ಅಂದ್ರೆ ಸಂಗಮ ಅಲ್ವಾ ಇದು, ತ್ರಿವೇಣಿ ಸಂಗಮ, 3 ನದಿಗಳು ಸೇರೋ ಜಾಗದ್ರಿಂದ ಜನಕ್ಕೆ ಪುಣ್ಯ ಸ್ನಾನ ಮಾಡಕ್ ಅಲ್ಲೇ ಮಾಡ್ಬೇಕು ಅಂತ ಎಲ್ಲ ಅಲ್ಲೇ ಹೋಗಕ್ಕೆ ತುಂಬಾ ಇಚ್ಛೆ ಪಟ್ಕೊಂಡ್ ಬಂದಿರೋದು. ಅದು ಮೌನಿ ಅಮಾವಾಸ್ಯೆ ದಿನ ಬಹಳ ಶ್ರೇಷ್ಠ ಅನ್ಕೊಂಡೇ ಬಂದಿದ್ದಾರೆ. ಅದು ಎಲ್ಲಾ ಕಡೆಯಿಂದ ಬಂದಿರೋದ್ರಿಂದ ಜನಸಂದಣಿ ಜಾಸ್ತಿ ಆಗಿದೆ ಮೇಡಮ್. ಸರ್ ಈಗ ಕರ್ನಾಟಕದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಲ್ಲಿ ಹೋಗಿದ್ದಾರೆ. ಓಕೆ. ಸೊ ತುಂಬಾ ಜನ ಈ ನ್ಯೂಸ್ ನೋಡಿ ತಮ್ಮವ್ರಿಗೆ ಕರೆ ಮಾಡಕ್ ಟ್ರೈ ಮಾಡ್ತಾರೆ. ಕಾಲ್ ಕನೆಕ್ಟ್ ಆಗದೆ ಇದ್ದಾಗ ಆತಂಕಗೊಳ್ತಾರೆ. ಅವ್ರಿಗೆ ಏನ್ ಹೇಳ್ತೀರಿ ಸರ್? ಏನ್ ಮೆಸೇಜ್ ಕೊಡ್ತೀರಿ? ನೀವು ಕೂಡ ಪ್ರಯಾಗ್ರಾಜ್ನಲ್ಲೇ ಇದ್ದೀರಾ.
ಖಂಡಿತವಾಗ್ಲೂ ಏನು ತಲೆ ಕೆಡ್ಸ್ಕೊಬಿಡಿ, ಯಾರಿಗೇನು ಆಗಿರಲ್ಲ, ಭಗವಂತ ಇದ್ದಾನೆ, ಆ ಶಿವ ಎಲ್ರನ್ನು ಕಾಪಾಡ್ತಾನೆ, ಏನು ಆಗಲ್ಲ. ಇದಾಗಿರೋದು ನೋಡಿದ್ರೆ ಅಲ್ಲಿ ನಮ್ಮ ಯೋಗಿಜಿ ಅವರು ತುಂಬಾ ಚೆನ್ನಾಗಿ ಇನ್ನೂ ಅದ್ ಗೊತ್ತಾಗಿದ ತಕ್ಷಣ ನಮ್ಮ ನರೇಂದ್ರ ಮೋದಿ ಅವರು ಯೋಗಿಜಿ ಅವರು ಇನ್ನೂ ವ್ಯವಸ್ಥೆ ಮಾಡಿ, ಇನ್ನೂ ಮಿಲಿಟರಿನೆಲ್ಲ ಕಟ್ಸಿ ಇನ್ನೂ ವ್ಯವಸ್ಥೆ ಮಾಡಿ ನಿಮ್ಮವ್ರು ಯಾರು ಹೋಗಿದ್ದಾರೆ ಅವ್ರನ್ನೆಲ್ಲ ಸೇಫ್ಟಿಯಾಗಿ ಮನೆ ಬರೋಗ್ ಮಾಡ್ತಾರೆ. ಯಾರು ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿರಿ ಅಂತ ಹೇಳ್ತೀನಿ. ಈ 45 ದಿನದ ಮಹಾಕುಂಭಮೇಳ ಸೇಫ್ ಆಗಿ ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್. ಉರುಗ ತಜ್ಞ ಸ್ನೇಕ್ ಶ್ಯಾಮ್ ಅವರು ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಅವರು ಕಂಡಂತಹ ಮಹಾಕುಂಭವನ್ನ ವಿವರಿಸ್ತಾ ಇದ್ರು. ಯಾಕೆ ಜನದಟ್ಟಣೆ ಆಯಿತು, ಅಲ್ಲಿ ವ್ಯವಸ್ಥೆಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.